ಜ್ವರಕ್ಕೆ ಬೆಚ್ಚಿ ಬಿತ್ತು ಕರುನಾಡು. ಒಂದೊಂದೇ ಊರಲ್ಲಿ ಶುರುವಾಗಿದೆ H5N1 ಸುನಾಮಿ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಶುರುವಾದ ಹಕ್ಕಿ ಜ್ವರ ಆತಂಕ ಒಂದೊಂದೇ ಊರಿಗೆ ಆವರಿಸೋದಕ್ಕೆ ಶುರುವಾಗಿದೆ. ಆಂಧ್ರ, ತೆಲಂಗಾಣದಲ್ಲಿ ಜನರ ನಿದ್ದೆಗೆಡಿಸಿರೋ H5N1 ಸೋಂಕು ಕರುನಾಡ ಜನರನ್ನು ನಿದ್ದೆಗೆಡಿಸೋದಕ್ಕೆ ಶುರು ಮಾಡಿದೆ. ಎಲ್ಲೆಂದರಲ್ಲಿ ಕೋಳಿ, ಪಕ್ಷಿಗಳು ಸತ್ತು ಬೀಳ್ತಿದ್ದು ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಕಿಲ್ಲರ್ ಕೊರೋನಾ ಟೈಮ್ನಲ್ಲಿ ಇಡೀ ರಾಜ್ಯಕ್ಕೆ ಸ್ಯಾನಿಟೈಸ್ ಮಾಡಿ ದಿಗ್ಬಂಧನ ಹಾಕಲಾಗಿತ್ತು. ಅದಾದ್ಮೇಲೆ ಈಗ ಮತ್ತೆ ಸ್ಯಾನಿಟೈಸ್ ಶುರುವಾಗಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಅಬ್ಬರಿಸ್ತಾ ಇರೋ ಡೆಡ್ಲಿ ಹಕ್ಕಿ ಜ್ವರ ಇಡೀ ಊರನ್ನೇ ಆವರಿಸಿದೆ. ಕೋಳಿ ಹಾಗೂ ಹಲವು ಪಕ್ಷಿಗಳಲ್ಲಿ ಸೋಂಕಿನ ಕೇಕೆ ಶುರುವಾಗಿದ್ದು ಎಲ್ಲೆಂದರಲ್ಲಿ ಕೋಳಿ ಮತ್ತು ಪಕ್ಷಿಗಳು ಸತ್ತು ಬೀಳ್ತಿವೆ. ಹೀಗಾಗಿ ಇಡೀ ಊರಿಗೆ ಬ್ಯಾರಿಕೇಡ್ ದಿಗ್ಬಂಧನ ಹಾಕಿ ನಿತ್ಯ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಇದರಿಂದ ಬೆಚ್ಚಿ ಬಿದ್ದಿರೋ ಅಕ್ಕಪಕ್ಕದ ಊರಿನವರು ವರದಹಳ್ಳಿ ಕಡೆ ಮುಖ ಕೂಡ ಹಾಕ್ತಿಲ್ವಂತೆ. ರಾಯಚೂರಿನ ಮಾನ್ವಿಯಲ್ಲೂ ಹಕ್ಕಿ ಜ್ವರ ಲಗ್ಗೆ ಇಟ್ಟಂತೆ ಕಾಣ್ತಿದೆ. ಕಳೆದ 24 ಗಂಟೆಯಲ್ಲೇ 14 ಕಾಗೆಗಳು ಸೇರಿದಂತೆ 30 ಬೇರೆ ಬೇರೆ ಹಕ್ಕಿಗಳು ಸಾವನ್ನಪ್ಪಿವೆ. ಏಕಾಏಕಿ ಹೀಗೆ ಪಕ್ಷಿಗಳು ಸಾಯ್ತಿರೋದನ್ನ ನೋಡಿ ಜನ ಕಂಗಾಲಾಗಿದ್ದಾರೆ. ಪಕ್ಷಿಗಳ ನಿಗೂಢ ಸಾವಿನ ಪರಿಶೀಲನೆಗಿಳಿದಿರೋ ಪಶುಪಾಲನಾ ಅಧಿಕಾರಿಗಳು ಹಕ್ಕಿ ಜ್ವರವೇ ಕಾರಣ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ರತ್ನ ಪಕ್ಷಿ, ಕೋಗಿಲೆ, ಕಿಂಗ್ ಫಿಶರ್ ಹಾಗೂ ಬೌಂಡ್ ಹೆರಾನ್, ಬ್ಯಾಟ್ಲ್ ಈಗ್ರೆಟ್ ಇತರ ಪ್ರಭೇದದ ಪಕ್ಷಿಗಳು ಸಹ ಸಾಯ್ತಾ ಇದ್ದಾವೆ. ಯಾಕಂತಂದ್ರೆ ಪಕ್ಕದ ತೆಲಂಗಾಣ ಹಾಗೂ ಆಂಧ್ರ ನಮ್ಮ ಮಾನ್ವಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಗೆ ಕೇವಲ 8-10 ಕಿಲೋಮೀಟರ್ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿಂದ ಯಾವುದಾದರೂ ರೋಗಗ್ರಸ್ತ ಪಕ್ಷಿ ಇಲ್ಲಿ ಬಂದು ವೈರಾಣುಗಳಿಂದ ಈ ಪಕ್ಷಿಗಳಿಗೆ ಅನಾಹುತ ಆಗಿರ್ಬೋದು ಅನ್ಕೊಂಡಿದ್ದೀನಿ. ಗಣಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವುದರಿಂದ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ನಡುಕ ಶುರುವಾಗಿದೆ. ಕೋಳಿ ಸಾಕಾಣಿಕೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದವರಿಗೆ ದೊಡ್ಡ ಬರೆ ಬೀಳೋ ಆತಂಕ ಎದುರಾಗಿದೆ. ಸಂಡೂರಿನ ಪೌಲ್ಟ್ರಿ ಫಾರಂನಲ್ಲಿ ಕಳೆದ 8 ದಿನಗಳಲ್ಲೇ 2400 ಕೋಳಿಗಳು ಸಾವನ್ನಪ್ಪಿವೆ. ಹೀಗಾಗಿ ಸತ್ತ ಕೋಳಿಗಳ ಮಾದರಿಯನ್ನ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವಂತಹ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಅದರ ವರದಿ ಈಗ ಬಂದಿದ್ದು ಕೋಳಿಗಳು ಸತ್ತಿದ್ದು ಹಕ್ಕಿ ಜ್ವರದಿಂದಲೇ ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ಟೆನ್ಷನ್ ಜಾಸ್ತಿಯಾಗಿದೆ. ಸುದ್ದಿ ಕೊಟ್ಟಿದ್ದು ನಾನು ಭವ್ಯಕಿರಣ್ ನ್ಯೂಸ್ ಅಂದ್ರೆ ASI TV ತುಮಕೂರು.